ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರಿವಿಯಸ್ ವಿಡಿಯೋದಲ್ಲಿ ಎನರ್ಜಿ ಸರ್ಕಲ್ ಬಗ್ಗೆ ಮತ್ತು ಏಂಜಲ್ ನಂಬರ್ ಬಗ್ಗೆ ತಿಳಿಸಿದ್ದೆ. ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಮನಿ ವೈಬ್ರೇಷನ್ಸನ್ನು ರೈಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಟಿಪ್ಸ್ ಹೇಳಿದ್ದೀನಿ. ಪ್ರೀವಿಯಸ್ ವೀಡಿಯೋಸಲ್ಲೂ ಚೆಕ್ ಮಾಡಿ. ಮತ್ತು ಆ ಧ್ಯಾನದ ವಿಡಿಯೋ ಬಗ್ಗೆ ಹೇಳಿದ್ದೆ. ನಿಮ್ಮ ಬ್ರೈನ್ ವೇವ್ಸನ್ನು ನಿಮ್ಮ ಸಬ್ಕಾನ್ಷಿಯಸನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ಯಾವ ರೀತಿ ಆ ಮ್ಯೂಸಿಕ್ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಯಾವುದೇ ಒಂದು ಮೆಥಡ್ ನೀವು ಮಾಡಬೇಕಾದ್ರೂ ಆ ಒಂದು ಮ್ಯೂಸಿಕ್ಕನ್ನು ಕೇಳಿಸ್ಕೊಂಡು ಆ ಧ್ಯಾನದ ಒಂದು ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆ ಮ್ಯೂಸಿಕ್ಕನ್ನು ಕೇಳಿಸ್ಕೊಂಡು ನೆಕ್ಸ್ಟ್ ನೀವು ಏನು ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಥವಾ ಯಾವ ಟೆಕ್ನಿಕ್ಸ್ ಅಪ್ಲೈ ಮಾಡಬೇಕು ಅಂತಿದ್ದೀರಾ ನೀವು ಕಂಟಿನ್ಯೂ ಮಾಡ್ಕೋಬೋದು. ಇವತ್ತು ಒಂದು ಮುದ್ರೆ ಬಗ್ಗೆ ತಿಳಿಸ್ತೀನಿ. ಈಗ ತುಂಬ ಆತಂಕ, ತುಂಬ ಭಯ ಇದೆ, ತುಂಬ ನರ್ವಸ್ ಆಗ್ತೀರಾ. ಏನು ಕಾರಣ ಇಲ್ಲದೆ ಒಂದು ರೀತಿಯ ಆತಂಕ ಆಗೋದು, ಭಯ ಆಗೋದು. ಏನೋ ಒಂದು ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತಿರ್ತೀರಾ, ನಿಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಏನೋ ಒಂದು ಆ್ಯಂಗ್ಸೈಟಿ ಎಲ್ಲ ನಿಮಗೆ ಗೊತ್ತಿದ್ರು, ನಿಮಗೆಲ್ಲ ಟ್ಯಾಲೆಂಟ್ ಇದ್ದರೂ ಆ ಇಂಟರ್ವ್ಯೂ ಫೇಸ್ ಮಾಡುವಾಗ ನಿಮಗೆ ನರ್ವಸ್ ಆಗೋದಿರ್ಬೋದು. ಆ ಟೈಮ್ಗೆ ತಕ್ಕಂಥ ಆನ್ಸರ್ ಹೇಳೋಕ್ಕಾಗದೆ ಎಲ್ಲೋ ಸ್ಟಕ್ ಆದಂಥ ಒಂದು ಸಿಚುವೇಷನಲ್ಲಿ ನಿಮಗೆ ಈ ಒಂದು ಮುದ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಸ್ಟೂಡೆಂಟ್ಸ್ಗೂ ಅಷ್ಟೇ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡುತ್ತೆ. ಯಾರು ಬೇಕಾದರೂ ಈ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಕೆಲವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಏನಾಗುತ್ತೆ, ಏನೋ ಒಂದು ಟೆಸ್ಟ್ ಮಾಡ್ಸೋಕ್ಕೆ ಅಂತ ಈಗ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ನಿಮ್ಮ ಹೆಲ್ತ್ ಎಲ್ಲ ನಾರ್ಮಲಾಗೇ ಇರುತ್ತೆ. ಆದರೆ ಆ ಹಾಸ್ಪಿಟಲ್ ಒಳಗೆ ಎಂಟರ್ ಆಗಿದ ತಕ್ಷಣ ಏನೋ ಒಂದು ಆತಂಕ, ಒಂದು ರೀತಿ ಗಾಬರಿ, ಆ ಟೆಸ್ಟ್ ರಿಪೋರ್ಟ್ ಏನು ಬರುತ್ತೋ ಅನ್ನೋಂಥ ಒಂದು ಗಾಬರಿ ಶುರು ಆಗುತ್ತೆ. ಸೊ ಅಂಥವ್ರಿಗೆ ಈ ಒಂದು ಮುದ್ರೆ ತುಂಬ ಹೆಲ್ಪ್ ಆಗುತ್ತೆ. ಕ್ಲೈಂಟ್ ಒಬ್ಬರು ಕಾಲ್ ಮಾಡಿದರು, ಅವರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ರು. ಅವರ ಒಂದು ಸಮಸ್ಯೆ ತುಂಬಾ ಒಂದು ರೀತಿ ವಿಚಿತ್ರ ಅನ್ನಿಸ್ತು. ಅವರ ವೈಫ್ ಬಗ್ಗೆ ಅವರು ಹೇಳ್ತಾ ಇದ್ರು, ನನ್ನ ಮಾತಿಗೆ ಬೆಲೆ ಇಲ್ಲ, ಸೊ ನಾನು ಏನು ಹೇಳಿದ್ರು ಅದಕ್ಕೆ ಆಪೋಸಿಟಾಗಿ ಮಾಡ್ತಾರೆ, ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಅವರಿಲ್ಲ ಅನ್ನೋದ್ರ ಬಗ್ಗೆ ತುಂಬ ಬೇಜಾರು ಮಾಡಿಕೊಂಡ್ರು. ತುಂಬ ಒಂದು ಕಂಪ್ಲೇಂಟ್ಸನ್ನು ಹೇಳಿದರು ಅವರ ವೈಫ್ ಬಗ್ಗೆ. ಸೊ ನಿಮಗೆ ಒಂದು ಏನು ಸೊಲ್ಯೂಷನ್ ಹೇಳ್ಬೋದು ಅಂತಂದರೆ, ನಿಮ್ಮಲ್ಲಿರುವಂಥ ಗಾಬರಿ ಮತ್ತು ಆತಂಕ ಸೊ ಆ ಒಂದು ಸಿಚುವೇಶನನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಸೊ ಅವರು ನಿಮಗೆ ಬೆಲೆ ಕೊಡದೆ, ಸೊ ನಿಮಗೆ ಆಪೋಸಿಟಾಗೆ ಅವರು ನಡ್ಕೊಳ್ಳೋದು, ನೀವು ಏನೇ ಮಾತಾಡಿದ್ರು ಅದಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರಿ. ಸೊ ಇದೆಲ್ಲ ರಿಲೇಟ್ ಆಗಿರುತ್ತೆ ಆ ಒಂದು ನಿಮ್ಮಲ್ಲಿರುವಂತಹ ಗಾಬರಿ, ಆತಂಕಕ್ಕೆ. ನಿಮಗೂ ಈ ಮುದ್ರೆ ಹೆಲ್ಪ್ ಆಗ್ಬೋದು, ಟ್ರೈ ಮಾಡಿ. ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರಬೇಕು. ಸೊ ನನ್ನಲ್ಲಿ ಒಂದು ಶಕ್ತಿ ಇದೆ, ಏನು ಬೇಕಾದರೂ ನಾನು ಚೇಂಜ್ ಮಾಡಬಹುದು ಅನ್ನೋವಂತಹ ಒಂದು ಕಾನ್ಫಿಡೆನ್ಸನ್ನು ಇಟ್ಕೊಂಡು ಈ ಮೆಥಡ್ ಟ್ರೈ ಮಾಡಿ. ಸೊ ಎಲ್ಲರಲ್ಲೂ ಒಂದು ಶಕ್ತಿ ಅನ್ನೋದು ಇರುತ್ತೆ, ಒಂದು ಅದ್ಭುತ ಶಕ್ತಿ ಅನ್ನೋದಿರುತ್ತೆ. ಅದನ್ನು ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು. ಸೊ ಜಸ್ಟ್ ನಿಮ್ಮ ಕೈಗಳನ್ನು ಮಡಚ್ಕೊಳ್ಳೋದು, ಈ ರೀತಿ ಮುಷ್ಟಿಯನ್ನು ಮಾಡ್ಕೊಳ್ಳೋದು. ಸೊ ಈ ಮುಷ್ಟಿ ಮುದ್ರಾ ಎರಡೂ ಕೈಯಿಂದ ಈ ರೀತಿ ಮುಷ್ಟಿ ಮಾಡಿಕೊಂಡು ಆರಾಮಾಗಿ ತೊಡೆ ಮೇಲೆ ಇಟ್ಕೊಂಡು 10 ರಿಂದ 15 ನಿಮಿಷ ಕೂತ್ಕೊಂಡ್ಬಿಡಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಸೊ ಎಂಥ ಒಂದು ಆತಂಕ ಇರ್ಬೋದು, ಒಂದು ಗಾಬರಿ ಇರ್ಬೋದು, ಎಲ್ಲ ಅದು ಸೈಲೆಂಟ್ ಆಗ್ತಾ ಬರುತ್ತೆ. ನಿಮ್ಮ ಮನಸ್ಥಿತಿ ಶಾಂತವಾಗ್ತಾ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಯಾವುದೇ ಒಂದು ಇಂಟರ್ವ್ಯೂ ಇರ್ಬೋದು, ನೀವು ಫೇಸ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಮುಂಚೆ ಈ ಮುಷ್ಟಿ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಮಲ್ಲಿ ಆ ಒಂದು ವೈಬ್ರೇಷನ್ಸನ್ನು ಚೇಂಜ್ ಮಾಡುತ್ತೆ. ಸೊ ಒಂದು ಟ್ರಾನ್ಸ್ಫಾರ್ಮೇಷನ್ ಥರ ಮಾಡಿಬಿಡುತ್ತೆ. ಸೊ ನಿಮ್ಮಲ್ಲಿ ಏನು ವೀಕ್ ಪಾಯಿಂಟ್ ಇದೆ ಅದನ್ನು ಹೈಲೈಟ್ ಮಾಡದೆ ನಿಮ್ಮಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ ಇರ್ಬೋದು ಅದನ್ನು ಜಾಗೃತಿ ಮಾಡುತ್ತೆ. ಸೊ ಅದರಿಂದ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಫಿಯರ್ ಮತ್ತು ಆ್ಯಂಗ್ಸೈಟಿ ಅನ್ನೋದು ಕಡಿಮೆ ಆಗುತ್ತೆ. ಸೊ ಇದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಮತ್ತು ಸ್ಟೂಡೆಂಟ್ಸ್ಗೂ ಮಾಡಿಸಿ, ಮಕ್ಕಳಲ್ಲಿ ಆ ಒಂದು ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಖಂಡಿತ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ.
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.